ಮೀನರಾಶಿಯವರಿಗೆ ಸ್ವಾಗತ. ನಾವು ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಗ್ರಹಗತಿಗಳನ್ನು ಆಧರಿಸಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ನೋಡಿ, ನಿಮಗೆ ಈ ಮಾಸದಲ್ಲಿ ಪಂಚಮ ಭಾವದಲ್ಲಿ ರವಿಗ್ರಹ, ಬುಧಗ್ರಹ ಮತ್ತು ಉಚ್ಚವಾಗಿರುವಂತಹ ಗುರುಗ್ರಹದ ಸ್ಥಿತಿ ಇರುವಂಥದ್ದು. ಪಂಚಮ ಭಾವದಲ್ಲಿ ಬುಧಾದಿತ್ಯ ಯೋಗ ಇತ್ಯಾದಿಯಾಗಿ. ಹಾಗಾಗಿ ವಿದ್ಯಾರ್ಥಿಗಳಿಗಂತೂ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಪಂಚಮ ಭಾವ ಅಂತ ಹೇಳಿದರೆ ಪ್ರಜ್ಞಾ, ಪ್ರತಿಭಾ, ಮೇಧ ಇತ್ಯಾದಿಯಾಗಿ. ಹಾಗಾಗಿ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಅದರಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗೆ, ಒಟ್ಟಲ್ಲಿ ವಿದ್ಯಾರ್ಥಿಗಳಿಗಂತೂ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಹಾಗೆ ಅದು ಪ್ರತಿಭೆಗೆ ಸಂಬಂಧಪಟ್ಟಿರುವಂತಹ ಸ್ಥಾನವೂ ಹೌದು. ಹಾಗಾಗಿ ಪ್ರತಿಭಾವಂತರಿಗೆ, ಕಲಾವಿದರುಗಳಾಗಿರಬಹುದು, ಈ ರೀತಿಯಾಗಿ ಪ್ರತಿಭಾವಂತರಿಗೆ ಸೂಕ್ತವಾದಂತಹ ಅವಕಾಶಗಳು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಮಕ್ಕಳಿಂದ ಮನಸ್ಸಿಗೆ ಒಂದಷ್ಟು ಸಂತೋಷ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮಕ್ಕಳು ವಿದ್ಯಾ ಕ್ಷೇತ್ರದಲ್ಲಿ ಆಗಿರಬಹುದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಆಗಿರಬಹುದು, ಒಟ್ಟಲ್ಲಿ ನಿಮ್ಮ ಮಕ್ಕಳು ಒಂದಷ್ಟು ಸಾಧನೆಯನ್ನು ಮಾಡ್ತಾರೆ. ಮಕ್ಕಳಿಂದ ನಿಮಗೆ ಒಂದಷ್ಟು ಒಳ್ಳೆಯ ಹೆಸರು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನಸ್ಸಿಗೆ ಒಂದಷ್ಟು ಸಂತೋಷ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಸಹೋದ್ಯೋಗಿಗಳ ಸಂಪೂರ್ಣವಾದ ಸಹಕಾರ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಜೊತೆಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳೆಲ್ಲ ನಿಮಗೆ ಸಂಪೂರ್ಣವಾಗಿ ಸಹಕರಿಸ್ತಾರೆ. ಉದ್ಯೋಗದ ಸ್ಥಳದಲ್ಲಿ ಏನೋ ಸಮಸ್ಯೆಗಳಿರುವುದಿಲ್ಲ, ಒಳ್ಳೆಯ ವಾತಾವರಣ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಮನೆಯ ಪ್ರಾಪ್ತಿಯಾಗುವಂತಹ ಯೋಗ ಉಂಟು ನಿಮಗೆ. ನೀವೇನಾದರೂ ಹೊಸದಾದ ಮನೆಯನ್ನು ತೆಗೆದುಕೊಳ್ಳಬೇಕು, ಕಟ್ಟಿರುವಂತಹ ಮನೆಯನ್ನೇ ತೆಗೆದುಕೊಳ್ಳಬೇಕು ಅಂತ ಹೇಳಿದರೆ, ಅಥವಾ ಏನಾದರೂ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ, ಆ ರೀತಿಯಾದಂತಹ ವಿಷಯಗಳಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಒಟ್ಟಲ್ಲಿ ಈ ವರ್ಷನೇ ನಿಮಗೆ ಗೃಹ ಪ್ರಾಪ್ತಿಯಾಗುವಂತಹ ಒಂದು ಯೋಗ ಉಂಟು. ಪಂಚಮ ಭಾವದಲ್ಲಿ ಗುರುಗ್ರಹ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ಇನ್ನೊಂದು ವರ್ಷದವರೆಗೂ ಆ ಯೋಗ ಉಂಟು. ಅದರಲ್ಲೂ ಈ ಒಂದು ತಿಂಗಳಲ್ಲಿ ಆ ಯೋಗ ಅತ್ಯಂತವಾಗಿದೆ. ಹೊಸದಾದ ಮನೆ ಪ್ರಾಪ್ತಿಯಾಗುವಂತಹ ಯೋಗ ಇದೆ. ನೋಡಿ, ಅಂತಹ ಯೋಜನೆಗಳು, ಅಂತ ಏನಾದರೂ ಮನಸ್ಸಲ್ಲಿ ಆ ರೀತಿಯಾದಂತಹ ಆಸೆಗಳಿದ್ದರೆ ನೀವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ರೀತಿಯಾದಂತಹ ಆಸೆಗಳೆಲ್ಲ ಈಡೇರುತ್ತೆ. ಇನ್ನು ಕೇತುಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಸಣ್ಣ ಪುಟ್ಟ ಒಂದಷ್ಟು ಸಾಲಗಳನ್ನು ತೀರಿಸುವಂತಹ ಯೋಗವೂ ಕೂಡ ಇದೆ. ಏನಾದರೂ ಸಣ್ಣ ಪುಟ್ಟ ಸಾಲಗಳನ್ನು ಮಾಡ್ಕೊಂಡಿದ್ರೆ ಈ ಹಿಂದೆ ಅದನ್ನೆಲ್ಲ ತೀರಿಸುವಂತಹ ಒಂದು ಯೋಗವೂ ಕೂಡ ಈ ಮಾಸದಲ್ಲಿ ಇದೆ. ಒಂದು ವಿಚಾರ ಏನು ಅಂತ ಹೇಳಿ ಆದರೆ, ಶುಕ್ರಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ಅಲ್ಲಿ ಸ್ವಲ್ಪ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಪ್ರೇಮಿಗಳ ನಡುವೆ ಅಥವಾ ಪತಿ ಪತ್ನಿಯರ ನಡುವೆ ಒಂದು ಸ್ವಲ್ಪ ವೈಮನಸ್ಯಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಸಪ್ತಮ ಭಾವ ಅಂತ ಹೇಳಿ ಆದರೆ ವಿವಾಹ, ಮದನಾಲೋಕ, ಭಾರ್ಯಾ ಭರ್ತೃ ಸಮಾಗಮ ಇತ್ಯಾದಿಯಾಗಿ ಹೇಳಿರುವಂಥದ್ದು. ಅಂದರೆ ವಿವಾಹ, ಸಂಸಾರ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನ. ಅಲ್ಲಿ ಶುಕ್ರಗ್ರಹದ ಸ್ಥಿತಿ ಗೋಚಾರದಲ್ಲಿ ಅಷ್ಟೊಂದು ಉತ್ತಮ ಅಲ್ಲ. ಅದರಲ್ಲಿ ಅದು ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಕೆಲವೊಂದಷ್ಟು ಸಮಸ್ಯೆಗಳು ಈ ವಿಚಾರದಲ್ಲಿ ಉಂಟಾಗುತ್ತೆ. ಹಾಗಾಗಿ ಸಂಸಾರದಲ್ಲಿ ಆದಷ್ಟು ನೀವೇ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಇನ್ನು ರಾಹುಗ್ರಹ ನಿಮಗೆ ಹೇಗೂ ಗೊತ್ತಿರುವಂಥದ್ದೇ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಧಾರ್ಮಿಕ ಕಾರ್ಯಗಳಿಗಾಗಿ ನೀವು ಈ ಮಾಸದಲ್ಲಿ ಒಂದಷ್ಟು ಹಣದ ವ್ಯಯವನ್ನು ಮಾಡ್ತೀರಿ, ದುಡ್ಡು ಖರ್ಚು ಮಾಡ್ತೀರಿ. ಯಾವ ಕಾರಣಕ್ಕೆ ಅಂದರೆ ಏನೋ ಧಾರ್ಮಿಕ ಕಾರ್ಯಗಳಿಗಾಗಿ. ಹಾಗಾಗಿ ಇದು ಉತ್ತಮವಾಗಿರುವಂತಹ ಫಲಗಳು. ನಿಮ್ಮ ರಾಶಿಯಲ್ಲೇ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಜನ್ಮ ಶನಿ ನಡೀತಾ ಇದೆ ಅಲ್ವಾ. ಹಾಗಾಗಿ ಅದು ಏನಾಗುತ್ತೆ ಅಂತ ಹೇಳಿದರೆ, ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ನೀವು ತಲೆಗೆ ಹಾಕ್ಕೊಂಡು ಯೋಚನೆ ಮಾಡೋದನ್ನು ಮೊದಲು ಬಿಟ್ಬಿಡ್ಬೇಕು. ಈ ಜನ್ಮ ಶನಿ ನಡೆಯುವಾಗ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಮನಸ್ಸಿಗೆ ನೆಮ್ಮದಿ ಇರೋದು.
ಏನೋ ಸಣ್ಣ ಪುಟ್ಟ ವಿಚಾರಗಳು ಕೂಡ ನೀವು ತಲೆ ಹಾಕೊಂಡು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತೀರಿ. ಅಷ್ಟೆಲ್ಲ ಯೋಚನೆ ಮಾಡುವ ಅವಶ್ಯಕತೆನೇ ಇರೋದಿಲ್ಲ ಆ ವಿಷಯಕ್ಕಾಗಿ. ಆ ರೀತಿ ಆಗತ್ತೆ. ಅದಕ್ಕೆ ಏನು ಮಾಡ್ಬೇಕು ಹೇಳಿ, ಆದಷ್ಟು ನಿಮ್ಮನ್ನು ನೀವು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು. ಏನೋ ಭಗವಂತನ ಸ್ತೋತ್ರಗಳನ್ನು ಓದುವಂಥದ್ದು ಇರಬಹುದು, ಅಥವಾ ಪ್ರತಿ ದಿವಸ ಒಂದು ನಿಮ್ಮ ಮನೆಯ ಸಮೀಪದಲ್ಲಿ ಯಾವುದಾದ್ರೂ ದೇವಸ್ಥಾನ ಇರುತ್ತಲ್ಲ, ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಆದರೂ ಒಂದು ಸಮಯವನ್ನು ವ್ಯಯ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಇಟ್ಕೊಳ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಮನಸ್ಸಿಗೆ ಏನೋ ಒಂದು ಸ್ವಲ್ಪ ನೆಮ್ಮದಿನಾದರೂ ಸಿಗುತ್ತೆ ಅಲ್ವಾ. ಇಲ್ಲದ್ರೆ ಈ ಜನ್ಮಶನಿ ನಡೆಯುವಾಗ ಮನಸ್ಸಿನ ಮೇಲೆ ಅದು ಅತ್ಯಂತವಾಗಿ ಪರಿಣಾಮವನ್ನು ಬೀರುತ್ತೆ ಈ ರೀತಿ. ಇನ್ನು ಚತುರ್ಥ ಭಾವದಲ್ಲಿ ನಿಮಗೆ ಈ ಮಾಸದಲ್ಲಿ ಕುಜಗ್ರಹದ ಸ್ಥಿತಿ ಉಂಟು. ಹಾಗಾಗಿ ವಾಹನವನ್ನು ಚಲಾಯಿಸುವಾಗ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡಿದರೆ ನಿಮಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ.